ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದಲಿತ ಹಾಗೂ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ತೀವ್ರ ಹಠ ಮಾಡಬಹುದು. ಕೊನೆಯದಾಗಿ ಕರುಣಾನಿಧಿ ಜೆ ಪಟೇಲ್ ಕಾಲದಲ್ಲೂ ಬಂದಿದ್ರು ಬಹಳ ಇದರಲ್ಲಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣರಾಜ ಸಾಗರದಲ್ಲಿ ನೀರಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರೆ ಖಂಡಿತ ಕುಡಿಯೋಕ್ಕೆ ನೀರು ಮಾತ್ರ ಸಾಕು, ಯಾರು ಬೆಳೆಗಳಿಗೆ ನೀರು ತಗೊಳ್ಬೇಡಿ ಅಂತೇಳಿ ನಮ್ಮ ಬೆಳೆಗೆ, ನಮ್ಮ ರಾಜ್ಯದ ಬೆಳೆಗೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿಗೆ ಕೇಳಿದ್ದಾರೆ. ಅಂದಮೇಲೆ ನಮಗೆ ನೀರಿಲ್ಲ ಅನ್ನೋದು 100ಕ್ಕೆ 100 ಖಾತ್ರಿ. ಈ ವಿತರಣಾ ಸಮಿತಿಯವರು ಇವತ್ತಿನ ಹಿಂದೆ ಬಿಡಬೇಕಾಗಿಲ್ಲ ಅಂತ ಈಗ ಒಂದ್ಸಾರಿ ಹೇಳಿದ್ರು ನೀರು ಬಿಡಬೇಕು, ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಸುಮಾರು 4-4.5 TMC ನೀರು ಆಗುತ್ತೆ. ಆಗ ನಮ್ಮ ಕೃಷ್ಣರಾಜ ಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನು ನಾವು ಈಗ ಡಿ ಕೆ ಶಿವಕುಮಾರ್ ಅವರು ಈ ಆನೇಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದ್ರ ಬದಲು KRS ನಲ್ಲಿ ಸ್ಟೇಡಿಯಂ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನೀರೇ ನಿರಲ್ವಲ್ಲ. ಅದರಿಂದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿ ಬಂದಾಡಿ ಅಂತೇಳಿ ನಮ್ಮ ಹೆಣದ ಮೇಲೆ, ನಮ್ಮ ಸಮಾಜದ ಮೇಲೆ ಇದು ಮಾಡಬೇಕು. ಈ ಮಧ್ಯ ವಿಜಯ್ ಮುಖ್ಯಮಂತ್ರಿಯನ್ನ ಇವರು ಕರೆದಿದ್ದಾರೆ. ಇವರು ಕರಿ ಅಂತ ಹೇಳಿದವರು ಯಾರು? ಒಂದು ಸಾಮಾನ್ಯವಾಗಿ ನಡವಳಿಕೆ ಇರೋದು, ವಿತರಣಾ ಸಮಿತಿಯಿಂದ ಫೇಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ತೀರ್ಮಾನ ತಗೊಂಡು ನೀವು ಇಬ್ಬರು ಮುಖ್ಯಮಂತ್ರಿಗಳು ಮಾತನಾಡಿ ಹಂಚ್ಕೊಳ್ಳೋದಾದ್ರೆ ನಮ್ದೇನು ಬಾಧಕ ಇಲ್ಲ ಅಂತ ಹೇಳಿದ್ರೆ, ಆಗ ಇವರಿಗೆ ಅವರು ಸೂಚನೆ ಕೊಟ್ಟಿದ್ರೆ ತಮಿಳುನಾಡು ಮುಖ್ಯಮಂತ್ರಿ, ಕರ್ನಾಟಕ ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಇವರು ಸೇರಬೇಕು. ಇಲ್ಲ, ಇವರು ಸೇರಕ್ಕೆ ಆಗಲ್ಲ. ಇವರಾಗಿದ್ದವರು ಸೇರಬಾರ್ದು ಅಂತಕ್ಕಂಥ ಮನೋಭಾವನೆ ಇಲ್ಲ. ತೀರಾ ಮೆಚ್ಚಮೀರಿ ಆ ನ್ಯಾಯಾಲಯ ಸಮಿತಿ ಏನಾರು ಹೇಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಮುಂದೆ ಏನಾರು ಹೇಳಿ, ನಾವಿಬ್ಬರು ಹೀರೋಗಳಾಗೋಣ ಅಂತೇಳಿ ಒಪ್ಪಿಗೆ ತೀರ್ಮಾನ ಮಾಡಿಬಿಟ್ರು. ಅವರು ನಮಗೆ ನೀರು ಈಗ ಸದ್ಯ ನೀವೇ ತೊಂದರೆಲಿದ್ದೀರಿ, ಆದ್ದರಿಂದ ನಮಗೆ ನೀರು ಬಿಡಬೇಡಿ ಅಂತ ಹೇಳಿದ್ರೆ ಸಂತೋಷ. ಅವು ಹೇಳಿದ್ರೆ ಅಂತ ನಾವು ಹೇಳೋದು, ಹೇಳ್ತಾ ಇರುತ್ತೆ ಯಾರು ಗೊತ್ತು ಇಲ್ಲ. ಈ ದೃಷ್ಟಿಯಲ್ಲಿ ಇದುವರೆಗೂ ಅಜೆಂಡಾ ಇರಲಿಲ್ಲ.